ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವನಿಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ನೋಡಿದರೆ ಇವನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಒಪ್ಕೊಂಡು ಬಿಡ್ತಾನ. ಹಾಗೇನಾದ್ರೂ ಆದರೆ ನಾನು ಬಚಾವಾಗ್ತೀನಿ, ಅಥವಾ ನಾನೇ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಇವನಿಗೇನಾದ್ರೂ ಗೊತ್ತಾಗ್ಬಿಟ್ಟಿದ್ಯಾ? ಛೇ, ಟೆನ್ಷನಲ್ಲಿ ಸಾಯೋಗಾಗ್ತಿದೆ. ಏನಪ್ಪ ಮಾಡೋದು? ಏನಾಗ್ತಿದೆ ನಿಂಗೆ? ಏನಿಲ್ಲ, ಆಕ್ಸಿಡೆಂಟ್ ಯಾರು ಮಾಡಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಮಾವ, ಯಾರು ಆಕ್ಸಿಡೆಂಟ್ ಮಾಡಿರೋದು ಅಂತ ಸಿದ್ದು ಹೇಳ್ತಾರಲ್ಲ? ಖಂಡಿತ ಹೇಳ್ತಾರಮ್ಮ. ಸಿದ್ದು ಸಮಾಜಕ್ಕೆ ಎಂತೆಂಥ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲ ತಿಳ್ಕೊಂಡೇ ಬಂದಿರ್ತಾರೆ. ಸದ್ಯ ಕೇಸ್ ನಮ್ಮಂತೆ ಆಗ್ತಿದೆ. ಆ ಭಗವಂತ ಕಣ್ಬಿಟ್ಟ. ದೇವ್ರೆ, ಇವತ್ತೆಲ್ಲ ಸತ್ಯನೂ ಹೇಳಿಕೊಟ್ಟಿದ್ದೀನಿ. ಮೇಡಮ್ ಅವ್ರು ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಈಗ ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಗೊತ್ತಾದರೆ ಹೇಗೆ ನೋಡ್ಕೋತಾರೋ ಗೊತ್ತಿಲ್ಲ. ಹಾಗಂತ ಹೇಳ್ದೆ ಅವ್ರಿಗೆ ನೋವು ಕೊಡೋದು ನನಗೆ ಇಷ್ಟ ಇಲ್ಲ. ಆಗಿದ್ದಾಗಲಿ ಹೇಳ್ಬಿಡ್ತೀನಿ. ಹೇಳ್ರಿ, ಯಾರು ಆಕ್ಸಿಡೆಂಟ್ ಮಾಡಿದ್ದು ನಿಮಗೆ ಯಾಕೆ ಗೊತ್ತಾಯ್ತು? ನಿಮ್ಮ ಹತ್ರ ಸಾಕ್ಷಿ ಏನಾದರೂ ಇದೆಯಾ? ಆ ಸಾಕ್ಷಿ ನಾನೇ, ಜಡ್ಜ್ ಸಾಹೇಬ್ರೆ. ಅಂದರೆ ಇಷ್ಟು ದಿನ ಈ ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಹುಡುಕ್ತಿದ್ರಲ್ಲ, ಅದು ಬೇರೆ ಯಾರೂ ಅಲ್ಲ, ನಾನೇ. ಸಿದ್ದು ಅವರೇ, ಏನು ಹೇಳ್ತಿದ್ದೀರಾ? ಹೌದು ಮೇಡಮ್ ಅವರೇ, ಈ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಬೇಡ ಸಿದ್ದು ಅವರೇ, ಯಾರೋ ಮಾಡಿದ ತಪ್ಪಿಗೆ ನಿಮಗೆ ನೀವೇ ಅನ್ಯಾಯ ಮಾಡ್ಕೋಬೇಡಿ. ಆಕ್ಸಿಡೆಂಟ್ ಯಾರು ಮಾಡಿದ್ದು ಅಂತ ನಿಜ ಹೇಳಿ. ನಿಜವಾಗ್ಲೂ ಮೇಡಮ್ ಅವರೇ, ನಾನೇ ಆಕ್ಸಿಡೆಂಟ್ ಮಾಡಿದ್ದು. ಹೇಳ್ರಿ, ಹೇಗೆ ಆಕ್ಸಿಡೆಂಟ್ ಮಾಡಿದ್ರಿ? ಅವತ್ತು ಜೋರಾಗಿ ಮಳೆ ಬರ್ತಿತ್ತು. ಇಷ್ಟ ಆಯ್ತು ಸಾಹೇಬ್ರೆ. ಅಲ್ರಿ, ಆಕ್ಸಿಡೆಂಟ್ ಮಾಡಿ ಇದನ್ನ ಯಾಕ್ರಿ ಮುಚ್ಚಿಟ್ಟಿದ್ರಿ? ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ಅದು ನನಗೆ ಗೊತ್ತಿಲ್ಲ ಸಾಹೇಬ್ರೆ, ಆದರೆ ಈ ಆಕ್ಸಿಡೆಂಟ್ನ ನಾನು ಮಾಡಿರೋದಂತೂ ನಿಜ.